ನನ್ನ ಹೆಸರು ಭರತ್ರಾಜ್ ಅಂತ. ಇದೇ ಲಾಸ್ಟ್ ಟೈಮ್ ಹೀರೋ ಟ್ರೈಲರ್ ನಾವು ಇದೇ ಜಾಗದಲ್ಲಿ ರಿಲೀಸ್ ಮಾಡಿದ್ವಿ. ಅವತ್ತು ಇದೇ ಥರ ತುಂಬ ಟೆನ್ಷನ್ ಆಗಿತ್ತು. ನಾನು ಆ್ಯಕ್ಚುಲಿ 2 ಲೈನ್ ಮಾತಾಡಿಬಿಟ್ಟು ಥ್ಯಾಂಕ್ ಯು ಅಂತ ಹೇಳಿ ಇಟ್ಬಿಟ್ಟಿದ್ದೆ. ಇವತ್ತು ಸ್ವಲ್ಪ 4 ಲೈನ್ ಆದರೂ ಮಾತಾಡಿ ಟ್ರೈ ಮಾಡ್ತೀನಿ. ನನಗೆ ಇಷ್ಟು ಜನ ಒಂದ್ಸರಿ ನೋಡ್ಕೊಳ್ಳೋ ಸ್ವಲ್ಪ ಭಯ ಆಗುತ್ತೆ ನನಗೆ ಅಷ್ಟೇ ಆಗ್ಬಿಟ್ರೆ. ಸೊ ಲಾಫಿಂಗ್ ಬುದ್ಧ ನಾವು ಕಳೆದ ವರ್ಷ ಮಾರ್ಚಲ್ಲಿ ನಾವು ಶೂಟಿಂಗ್ ಶುರು ಮಾಡಿ 3 ಹಂತದ ಸ್ಕೆಡ್ಯೂಲಲ್ಲಿ ನಾವು ಜುಲೈ ಹಾಗೆ ಮುಗಿಸಿದ್ವಿ. ಲಾಸ್ಟ್ ಇಯರ್ ನಾವು ಒಂದು 44 ಡೇಸ್ ನಾವು ಶೂಟ್ ಮಾಡಿದ್ದೀವಿ. ಭದ್ರಾವತಿ, ಸಾಗರ ಮತ್ತು ಕಾರ್ಗಲ್, ಜೋಗದ ಹತ್ರ ಕಾರ್ಗಲ್ ಮತ್ತು ಬ್ಯಾಂಗ್ಳೂರಲ್ಲಿ ನಾವು ಒಂದು 3-4 ದಿನ ಶೂಟ್ ಮಾಡಿದ್ವಿ. ಈ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದ್ದು ವಿಷ್ಣು ವಿಜಯ್ ಅಂತ, ಮಲಯಾಳಂ ಮ್ಯೂಸಿಕ್ ಡೈರೆಕ್ಟರ್ ಅವರು. ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಅಲ್ಲಿ. ಈ ವರ್ಷನೇ ತುಂಬ ದೊಡ್ಡ ಹಿಟ್ ಆದಂಥ ಪ್ರೇಮಲು ಅನ್ನೋ ಒಂದು ಮ್ಯೂಸಿಕ್ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿದಂಥ ವಿಷ್ಣು ವಿಜಯ್ ಅವರು. ಆ್ಯಂಡ್ ನನಗೆ ಸಿನಿಮಾಟೋಗ್ರಫರ್ ಆಗಿ ಚಂದ್ರಶೇಖರ್ ಅವರು, ನಾನು ಚಂದ್ರಣ್ಣ ಅಂತ ಕರಿತೀನಿ. ಅವರು ಹೀರೋ ಯಾವುದು ಸರ್ಕಾರಿ ಮಾಡ್ಬೇಕಾದ್ರೆ ನಾನು ಅಸೋಸಿಯೇಟ್ ಆಗಿದ್ದರೆ, ಅವರು ಆ ಸಿನಿಮಾಗೆ ವೆಂಕಟೇಶ್ ಅಂಗುರಾಜ್ ಅವರು DOP, ಅವ್ರಿಗೆ ಅಸೋಸಿಯೇಟ್ ಆಗಿದ್ರು. ಆ್ಯಂಡ್ ನಾವಿಬ್ಬರು ಸೇರಿಬಿಟ್ಟು ಒಂದು ಸಿನಿಮಾ ಮಾಡೋವಾಗಿದೆ. ಆ್ಯಂಡ್ ಅವರು ಈ ಸಿನಿಮಾಗೆ ತುಂಬ ದೊಡ್ಡ ವಿಜುವಲ್ ಲ್ಯಾಂಗ್ವೇಜ್ ಅಂತ ತಂದುಕೊಟ್ಟಿದ್ದಾರೆ. ಆ್ಯಂಡ್ ಅವ್ರ ಪಾತ್ರ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಸಿನಿಮಾ ನೋಡಿದ್ರೆ. ಆ್ಯಂಡ್ ಇದು ತುಂಬ ನಾನು ಇನ್ನು ನೆಕ್ಸ್ಟ್ ಪ್ರಮೋದ್ ಸರ್. ಹಾಂ, ಹೌದು ಸರ್, ಹೌದು. ಇಲ್ಲ, ಪರ್ಸನಲ್ ವಿಚಾರವಾಗಿ ಇರುತ್ತೆ, ಬಟ್ ಅದು ತುಂಬ ಫ್ಯಾಮಿಲಿ ಮೇಲೆ ಹೋಗಲ್ಲ. ಇದರಲ್ಲಿ ಹ್ಯೂಮರ್ ಇದೆ. ಕಾಮಿಡಿ ಅಂತಂದರೆ ಒಂದು ಲೈಟ್ ಆಗಿರುವಂಥ ಹ್ಯೂಮರ್ ಇದೆ, ಒಂದು ಡ್ರಾಮಾ. ಈಗ ಇವರು ಪ್ರಮೋದ್ ಅವರು ಪ್ಲೇ ಮಾಡ್ತಿರೋದು ಗೋವರ್ಧನ್ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್. ಅವನ ಲೈಫಲ್ಲಿ ಈ ಸಾಂಗ್ ನೀವು ನೋಡಿದ್ದು ತುಂಬ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸಲ್ಲಿ ಬರುತ್ತೆ ಈ ಸಿನಿಮಾದಲ್ಲಿ. ಒಂದು ಸಿನಿಮಾ ಒಂದು ಇನ್ಸೈಟಿಂಗ್ ಇನ್ಸಿಡೆಂಟ್ ಅಂತೀವಲ್ಲ, ಈ ಸಾಂಗಿಂದ ಇಡೀ ಕಥೆದು ಒಂದು ಚೇಂಜ್ ಆಗುವಂಥ ಜಾಗ ಇದು. ಸಾಂಗ್ ಈಗ ಮುಖ್ಯವಾಗಿ ಒಂದು 3 ಜನದ ಲೈಫಲ್ಲಿ ಒಂದು ದೊಡ್ಡ ತಿರುವು ಪಡ್ಕೊಳುತ್ತೆ ಈ ಸಾಂಗ್ ಆದ್ಮೇಲಿಂದ. ಸೊ ಅವನ ಜರ್ನಿ ಇದಾದ್ಮೇಲಿಂದ ಅವ್ನು ಏನೇನಾಗುತ್ತೆ ಅನ್ನೋದನ್ನ ತೋರಿಸ್ಕೊಂಡು ಹೋಗಿದ್ರೆ ತುಂಬ ಹ್ಯೂಮರಸ್ ಆಗಿರುತ್ತೆ ಸರ್. ಹಾಂ, ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದು ನಾನು ಜೋಗಿ ಸರ್ದು ಒಂದು ಬುಕ್ ಇತ್ತು, ಎಲ್ಲಾನು ಮಾಡೋದು ಹೊಟ್ಟೆಗಾಗಿ ಅಂತ, ಒಂದು ಪ್ರಬಂಧಗಳದ್ದು ಒಂದು ಬುಕ್. ಅವರು ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ತೂಕ ಇಳಿಸ್ಕೊಳಕ್ಕೆ ಹೋದಾಗ ಅಲ್ಲೇ ಅವ್ರಿಗಾಗಿದ್ದಂಥ ಒಂದು ಅನುಭವಗಳನ್ನ ತುಂಬ ಹ್ಯೂಮರಸ್ ಆಗಿತ್ತು. ನಾನು ಅದನ್ನ ಸಿನಿಮಾ ಮಾಡಬೇಕು ಅಂತ ಫಸ್ಟ್ ಅನ್ಕೊಂಡಿದ್ದು. ಅದ್ರ ಒಂದು ಲೊಕೇಶನಲ್ಲಿ ಒಬ್ಬ ದಡುತಿ ವ್ಯಕ್ತಿ ಹೋಗಿ ಅವ್ನು ತೂಕ ಇಳಿಸ್ಕೊಳಕ್ಕೆ ಹೋದಾಗ ಅಲ್ಲಿ ಆಗುವಂಥ ಅವನಿಗೆ ಆಗುವಂಥ ಪೇಜುಗಳನ್ನೆಲ್ಲ ಒಂದು ಸಿನಿಮಾ ಮಾಡಬೇಕು ಅಂತ. ಅದಕ್ಕೆ ಪ್ರಮೋದ್ ಅದನ್ನ ಮಾಡಕ್ಕೆ ಹೋದಾಗ ಅದರಲ್ಲಿ ಅವರು ಸ್ವಗತವಾಗಿ ಬರ್ತಿತ್ತಲ್ಲ, ಅವ್ರದ್ದು ಅನುಭವ ಕಥೆ ಥರ ಇತ್ತು, ನಾನು ಹೋಗಿದ್ದು ಅಂತ. ಸೊ ಇದು ಕ್ಯಾರೆಕ್ಟರ್ ನಾವು ಯಾರಾದರೂ ಒಂದು ಬೇರೆ ಆಗಿದ್ರೆ ಚೆನ್ನಾಗಿರುತ್ತೆ. ಇವನು ಏನಾಗಿರ್ಬೋದು ಬಂದಿರೋ ವ್ಯಕ್ತಿ ಅಂತ. ಅಂದರೆ ಒಂದು ನಾನು ಸಿನಿಮಾ ಬರೀಬೇಕಾದ್ರೆ ಯೂಶಲಿ ಮೇನ್ ಪ್ರೊಟಾಗನಿಸ್ಟ್ದು ಪ್ರೊಫೆಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ರೊಫೆಷನ್ನಿಂದನೇ ಅವರು ಕೆಲವೊಂದು ನಮಗೆ ಕಥೆಗಳದ್ದು ಚೇಂಜಸ್ ಆಗೋಂಥ ಸುಮಾರು ಇದ್ದಿರ್ತಾರೆ. ಸೊ ಇವನು ಏನಾಗಿರ್ಬೋದು, ಒಂದು PT ಮಾಸ್ಟರ್ ಆಗಿದ್ರೆ ಹೆಂಗೆ, ಅಥವಾ ಇನ್ನೊಂದು ಕಿರಾಣಿ ಅಂಗಡಿಯಲ್ಲಿದ್ದರೆ ಹೆಂಗೆ, ಆ ಥರದ್ದೆಲ್ಲ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಾನು ಒಂದು ವಿಡಿಯೋ ನೋಡಿದೆ ಯೂಟ್ಯೂಬಲ್ಲಿ. ಅದು ಹಿಮಾಚಲ್ ಪ್ರದೇಶಲ್ಲಿ ನಡೆದಿರೋಂಥ ಒಂದು ಘಟನೆ. ಅದು ಒಬ್ಬ ಅಲ್ಲಿರೋ ಒಬ್ಬರು SP ಒಂದು ಪೊಲೀಸ್ಗಳದ್ದೆಲ್ಲ ಕರೆದ್ಬಿಟ್ಟು ಅವ್ರು ವೇಟ್ ಚೆಕಿಂಗ್ ಮಾಡಿ ಆಗಿರುವಂಥ ಒಂದು ಘಟನೆ. ಅದು ಲೈವ್ ನ್ಯೂಸಲ್ಲೆಲ್ಲ ಬಂದಿತ್ತು, ಮೀಡಿಯಾಲೆಲ್ಲ ತುಂಬ ಕವರೇಜ್ ಆಗಿತ್ತು. ನಾನು ಅದ್ರ ಕಮೆಂಟ್ಸ್ ಚೆಕ್ ಮಾಡ್ತಾ ಇದ್ದೆ. ಅದನ್ನ ನೋಡ್ಬೇಕಾದ್ರೆ ಕಮೆಂಟ್ಸಲ್ಲೆಲ್ಲ ತುಂಬ ಕೆಟ್ಟದಾಗ ಹಾಕಿದ್ರು. ಇವರು ಪೊಲೀಸರೆಲ್ಲ ಇವರು ಹಿಂಗೆ ಆಗಬೇಕು, ಹಂಗಾಗಬೇಕು, ಹಿಂಗಿರಬೇಕು, ಅದಿರಬೇಕು. ಅದು ನನಗೆ ನೋಡ್ತಾ ಇರ್ಬೇಕಾದ್ರೆ ತುಂಬ ಒಂಥರ, ಅಂದರೆ ಆ ವ್ಯಕ್ತಿ ತುಂಬ ಅಳ್ತಾ ಇದ್ದ. ಅಲ್ಲಿನೂ ಒಬ್ಬ ಕಾನ್ಸ್ಟೇಬಲ್ ಅವ್ರು SP ತುಂಬ ಬೈದ್ಬಿಟ್ಟು, ಏನ್ರಿ ನೀವು ನೋಡ್ಕೊಳಕ್ಕಾಗಲ್ವಾ ನಿಮಗೆ ಹಾಗೆ ಹೀಗೆ ಅಂತ. ಅವ್ನು ತುಂಬ ಕಣ್ಣಲ್ಲೆಲ್ಲ ನೀರು ಹಾಕ್ಬಿಟ್ಟು ತುಂಬ ಎಮೋಷನಲ್ ಆಗಿಬಿಟ್ಟಿದ್ರು ಆ ಕಾನ್ಸ್ಟೇಬಲ್. ಅದರಲ್ಲಿ ನಾನು ಅಂದ್ಕೊಂಡೆ, ಇವನು ಇವತ್ತು ವಾಪಸ್ ಮನೆಗೆ ಹೋದರೆ ಅವ್ನ ಮನೇಲಿ ಪರಿಸ್ಥಿತಿ ಹೇಗಿರ್ಬೋದು, ಅಂದರೆ ಅವಾಗ ಅವ್ನ ಮನೇಲಿ ಯಾರಿರ್ತಾರೆ, ಏನಿರ್ಬೋದು, ಇವನು ಮುಂಚೆ ಹೇಗಿರ್ಬೋದು ಹಾಗಾದ್ರೆ ಸ್ಟೇಷನಲ್ಲಿ. ಸೊ ಈ ರೀತಿ ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಹೋದೆ ಕಥೆನ. ಬ್ಯಾಕ್ ಟ್ರ್ಯಾಕ್ ಮಾಡ್ಕೊಂಡು ಹೋದಾಗ ಈ ಸಿನಿಮಾ ಸಿಕ್ಕಿದ್ದು. ಅವಾಗ ಆ ಕತೆ ಅಲ್ಲಿಗೆ ಮುಗೀತು. ಹೌದು, ಆ್ಯಕ್ಚುಲಿ ಇವರಿಗೆ
ಅಂದ್ರೆ ನಾನು ಇವ್ರ ಕತೆ ನರೇಟ್ ಮಾಡಕ್ ಹೋದಾಗ ಇವ್ರಿಗೆ ತುಂಬಾ ಖುಷಿ ಆಯ್ತು. ನಮ್ಮ ಇಷ್ಟೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಇಷ್ಟೆಲ್ಲ ರಿಸರ್ಚ್ ಮಾಡಿ ಒಂದು ಸಿನಿಮಾ ಮಾಡಿದಿರಲ್ರಿ, ಪರವಾಗಿಲ್ಲ. ಈ ಆಕ್ಚುಲಿ ಸ್ಪೆಷಲಿ ಈ ಸಾಂಗ್ ತುಂಬಾ ಅವ್ರಿಗೆ ಇಷ್ಟ ಆಗಿದ್ದಂತ ಸಿಚುವೇಶನ್. ಅಂಡ್ ಅವರು ತುಂಬಾ ಹೇಳಿದ್ರು ಆಕ್ಚುಲಿ ನನಗೆ ಈ ತರ ಇರುತ್ತೆ ಈ ತರ, ಬಟ್ ಅವ್ರು ಹೇಳಿದ್ದೆಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಅವ್ರು ತುಂಬಾ ಏನೋ ಬೇರೆ ಎಲ್ಲ ಹೇಳಿದ್ರು. ಹೌದೌದು. ಹಾ ಮಾಡ್ಬೋದು, ಇದೊಂದು ಫಂಕ್ಷನ್ ಅಲ್ಲ ಸರ್, ಅದೊಂದು ಆತ್ಮೀಯ ಮಿಲನ ಕಾರ್ಯಕ್ರಮ ಅಂತ, ಪೊಲೀಸರು ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಆಗುತ್ತೆ ಅಲ್ಲಿ. ಊರ್ ವೈಸು ನಾವೊಂದು, ನನಗೆ ಮಾಲ್ಗುಡಿ ಡೇಸ್ ತುಂಬಾ ಇನ್ಸ್ಪೈರ್, ನನ್ಗೆ ತುಂಬಾ ಖುಷಿ ಇಷ್ಟ ಆಗುವಂತ ಇದೊಂದು. ಹೆಂಗೆ ಶಂಕರ್ ನಾಗ್ ಅವರು ಮಾಲ್ಗುಡಿ ಅಂತ ಒಂದು ಊರನ್ನ ಕ್ರಿಯೇಟ್ ಮಾಡಿದ್ರು. ಆಕ್ಚುಲಿ ಈ ವೈಬ್, ಈ ಫಿಲಿಮ್ದೊಂದು ವೈಬ್ ನಿಮ್ಗೆ ಅದೇ ತರ ಅನ್ಸುತ್ತೆ. ನಾನು ಇದಕ್ಕೆ ನೀರೂರು ಅಂತ ಒಂದು ಫಿಕ್ಷನಲ್ ಟೌನ್ ಫಿಕ್ಸ್ ಮಾಡಿದ್ದೀನಿ. ನಿಮ್ಗೆ ಆಲ್ಮೋಸ್ಟ್ ನಾನು ಸ್ವಲ್ಪ ಒಂದು ಫ್ಲೇವರ್ನ ಅದೇ ರೀತಿ ತರಕ್ಕೆ, ಇಲ್ಲಿ ಕ್ಯಾರೆಕ್ಟರ್ಗಳು, ಪಾತ್ರಗಳು ಬಿಹೇವ್ ಮಾಡೋದಾಗ್ಲಿ, ಅವ್ರ ನಡುವೆ ಇರೋ ಇದಾಗ ಆ ಕಥೆಯಲ್ಲಿ ಏನು ನಡೆಯುತ್ತೆ ಅದೆಲ್ಲ ನಿಮ್ಗೆ ಸ್ವಲ್ಪ ಆ ವೈಬ್ ಸಿಗುತ್ತೆ ನಿಮಗೆ. ಮಾಲ್ಗುಡಿ ಡೇಸ್ದು ಒಂದು ಹ್ಯೂಮರ್ ಇತ್ತಲ್ಲ, ಅದ್ರದ್ದೊಂದು ಟ್ರೀಟ್ಮೆಂಟ್ ಇತ್ತಲ್ಲ, ಸ್ವಲ್ಪ ನಾನು ಅದನ್ನ ತರಕ್ಕೆ ಟ್ರೈ ಮಾಡಿದ್ದೆ. ನನಗೆ ತುಂಬಾ ಫೇವ್ರೇಟ್ ಅವರು ಮಾಲ್ಗುಡಿ ಡೇಸ್ ಆಗಲಿ, ಆಮೇಲೆ ಆರ್ ಕೆ ನಾರಾಯಣ್ ಅವರಾಗಲಿ, ಮತ್ತೆ ತೇಜಸ್ವಿ ಅವರು. ನನಗೆ ಆ ತೇಜಸ್ವಿ ಅವರ ಬರಹಗಳಲ್ಲಿರುವಂಥ ಫ್ಲೇವರ್ನ ನಾನು ಸ್ಕ್ರೀನ್ ಮೇಲೆ ತರಕ್ಕೆ ಟ್ರೈ ಮಾಡಿದ್ವಿ. ಹಾ, ಲಾಫಿಂಗ್ ಬುದ್ಧ ಆಕ್ಚುಲಿ ಲಾಫಿಂಗ್ ಬುದ್ಧಾಯಿ ಅಂತೇಳಿ ಒಬ್ಬ ವ್ಯಕ್ತಿ ಚೈನಾದಲ್ಲಿ ಇದ್ದಂತ ಒಬ್ಬರು. ಆ ವ್ಯಕ್ತಿ ಆಕ್ಚುಲಿ ಬುದ್ಧಗೆ ಅವ್ರಿಗೇನು ಸಂಬಂಧ ಇಲ್ಲ. ಅವನೇನಂದ್ರೆ ಅವ್ನು ಎಲ್ಲಿ ಹೋಗ್ತಾನೆ ಅವ್ನು ಖುಷಿ ಇರುತ್ತೆ. ಈ ಅವನು ಓದಲ್ಲೆಲ್ಲ ಖುಷಿನ ಸಂತೋಷನ ತಗೊಂಡು ಹೋಗುತ್ತೆ. ಅವನ ಜೊತೆಗೆ ಯಾವಾಗಲೂ ಒಂದು ಬ್ಯಾಗ್ ಇರುತ್ತೆ. ಆ ಬ್ಯಾಗ್ ತುಂಬಾ ಒಂದು ತಿಂಡಿಗಳು ಇಟ್ಕೊಂಡಿರ್ತಾನೆ. ಅದನ್ನೆಲ್ಲ ಹೋಗೋರಿಗೆಲ್ಲ ಮಕ್ಕಳಿಗೆಲ್ಲ ಕೊಡೋದು, ಇದು ಮಾಡೋದು, ಅವ್ನು ಚೆನ್ನಾಗಿ ತಿನ್ನೋದು, ಅಂಡ್ ತುಂಬಾ ಹ್ಯಾಪಿ ಆಗಿರುತ್ತೆ. ಏನಾದ್ರೂ ಅವ್ನು ಹ್ಯಾಪಿ ಆಗಿರ್ತಾನೆ, ಇನ್ನೊಬ್ಬರಿಗೆ ತಿನ್ನಿಸ್ತಾನೆ, ಅವ್ನು ತಿಂತಾನೆ, ಖುಷಿಯಾಗಿರ್ತಾನೆ, ನಗ್ತಾ ಇರ್ತಾನೆ. ಈ ಕ್ಯಾರೆಕ್ಟರ್ ಸ್ವಲ್ಪ ಅದೇ ರೀತಿಯಾಗಿರುತ್ತೆ. ಅಂಡ್ ಅದು ಸಿನಿಮಾಗೂ ಒಂದು ಲಾಫಿಂಗ್ ಬುದ್ಧ ಅಂದ್ರೆ, ಈಗ ಇನ್ನೊಂದು ಅರ್ಥದಲ್ಲಿ ಲಾಫಿಂಗ್ ಬುದ್ಧ ಇನ್ನು ನಂಬಿಕೆ ಏನಂದ್ರೆ, ಎಲ್ಲಿ ಇಟ್ಟರೆ ಅಲ್ಲಿ ಖುಷಿ ಇರುತ್ತೆ, ಮನೇಲಿ ಇಟ್ಕೊಂಡ್ರೆ ನೆಮ್ಮದಿ ಆಗಿರುತ್ತೆ, ಲಕ್ಕು ಒಂದು ಹ್ಯಾಪಿನೆಸ್, ಒಂದು ನೆಮ್ಮದಿ, ಮನಸ್ಸಿಗೆ ಒಂದು ನೆಮ್ಮದಿ ಇರುತ್ತೆ ಅಂತ. ಈ ಸಿನಿಮಾ ನೋಡಿದ ಮೇಲೆ ಎಲ್ಲರಿಗೂ ಅದೇ ಅನುಭವ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ದೇ ಫೀಲ್ ರಿಲ್ಯಾಕ್ಸ್ಡ್, ಒಂದು ಖುಷಿಯಾಗಿ ಮನಸ್ಸಿಗೆ ಒಂದು ಇದಾಗಲಿ ಅನ್ನೋ ಫೀಲ್ ಬರುತ್ತೆ. ತುಂಬಾ ಇಷ್ಟು ದಿನದಿಂದ ನಾವು ಹೈಡ್ ಮಾಡಿ ಸುಮ್ಮನೆ ಅಲ್ಲೇನಾಯ್ತಪ್ಪ ಅಂತ ಅದನ್ನೇ ಮಾತಾಡಿ, ಕಥೆ ಏನ್ ಕೇಳ್ಕೊಂಡ್ಬಿಡಿ. ಅಲ್ಲ ಸರ್, ಅಲ್ಲಿ ಮುಗಿಸ್ಕೊಂಡೆ ಬಂದಿದ್ದೀವಿ, ಸುಮ್ಮನೆ ಹಾಯ್ ಹೇಳ್ಬಿಡ್ತಾರ ಅಷ್ಟೇ. ತುಂಬಾ ಹೈಡ್ ಮಾಡಿದ್ವಿ ನಾವು. ಆಕ್ಚುಲಿ ರಿವೀಲ್ ಮಾಡಕ್ ಹೋಗ್ಲಿಲ್ಲ ನಾವು ಇಲ್ಲಿವರೆಗೂ. ನನ್ನ ಉದ್ದೇಶ ಏನಿತ್ತಂದ್ರೆ ಡೈರೆಕ್ಟ್ ಸಿನಿಮಾ ಥಿಯೇಟರಲ್ಲೇ ಬಂದು ಜನ ನೋಡ್ಲಿ, ಅವಾಗ ಅದ್ರ ಕಿಕ್ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ ನಾನು ಬಹಳ ಅದನ್ನ ರಿಷಬ್ ಸಿಟ್ಲ ಮಾಡ ಅಂತ ನೀವು ಥಿಯೇಟರಲ್ಲೇ ಡೈರೆಕ್ಟ್ ಆಗಿ ನೋಡ್ಬಿಟ್ಟಿದ್ರೆ ಅದ್ರದ್ದು ಇನ್ನೊಂದು ಇಂಪ್ಯಾಕ್ಟ್ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ ನಾನು. ಹೌದು, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಆಕ್ಚುಲಿ ನಿಮ್ಗೆ ಅದು ತುಂಬಾ ಅದ್ರ ರಿವೀಲ್ ಮಾಡದೆ ನೀವು ಡೈರೆಕ್ಟ್ ಆಗಿ ನೋಡಿದ್ರೆ ಅದರದೊಂದು ಮಜಾ ಇದೆ. ಆಕ್ಚುಲಿ ಇದು ಒಂದು ಹೊಸ ರಿವೀಲ್, ನಾವು ಆಕ್ಚುಲಿ ರಿಷಬ್ ಅವ್ರ ಬರ್ಡೇ ದಿನ ಮೊನ್ನೆ ಇವ್ರಿಗೆ ಲುಕ್ ಟೆಸ್ಟ್ ಮಾಡಿದ್ದೊಂದು ಫೋಟೋ ಬಿಟ್ಟಿದ್ವಿ. ಇವ್ರಿಗೊಂದು ಹಣೆ ಬಂದು ಈ ಆಟದಲ್ಲಿ ನಾನಿಲ್ಲ ಅಂತ. ಸೊ ಸಣ್ಣದಾಗ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.